ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶುಭ ಮಂಜು ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಸೂಪರಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ನನ್ನ ಸ್ಯಾರಿಗೆ ಇನ್ನೂ ಕುಚ್ಚು ಹಾಕ್ಕೊಂಡಿಲ್ಲ, ಅಮ್ಮನ ಸ್ಯಾರಿಗೆ ಕುಚ್ಚು ಹಾಕ್ಕೊಳ್ತಾ ಇದ್ದೆ. ಸೊ ಹಾಗೆ ಒಂದು ಸ್ವಲ್ಪ ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ಯಾಕೆ ಅಂತಂದರೆ, ನಾವು ಕುಚ್ಚು ಹಾಕಿಸ್ಬೇಕು ಅಂತಂದರೆ ಈ ಡಿಸೈನು ಸಿಂಪಲ್ ಬೇಬಿ ಕುಚ್ಚು ಡಿಸೈನ್ ಇದು 400 ರುಪೀಸ್ ಅಂತೂ ಖಂಡಿತ ತೊಗೊಳ್ತಾರೆ. ಸೊ ಆದರೆ ನಾವು ಬೇರೆಯವ್ರಿಗೆ ಕೊಡೋದಕ್ಕಿಂತ ನಮ್ಮ ಸೀರೆಗೆ ನಾವೇ ಆರಾಮ್ಸಾಗಿ ಹಾಕ್ಕೊಳ್ಬೋದು. ಸೊ ಬಿಗಿನರ್ಸ್ ಆದವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ. ಏಕೆಂದರೆ ಇದನ್ನು ಕುಚ್ಚು ಹಾಕೋಕ್ಕೆ ಕಲಿತೇ ಇರಬೇಕಂತ ಏನಿಲ್ಲ. ಸೊ ನಮ್ಮ ಸೀರೆಗೆ ನಾವು ಹಾಕ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ರೆ ಖಂಡಿತ ಆಗುತ್ತೆ. ಹಾಗಾಗಿ ನನ್ನ ವೀಡಿಯೋಸ್ನ ನಾನು ಮಾಡಿಕೊಂಡು ನಿಮಗೂ ಕೂಡ ಶೇರ್ ಮಾಡ್ತಾಯಿದ್ದೀನಿ. ಸೊ ಮೊದಲನೇದಾಗಿ ನಾನು 2 ಡಿಸೈನ್ನ ನಾನು ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ. ಅಂದರೆ 2 ಸೀರೆಗೆ ಹಾಕಿರೋವಂಥ ಕುಚ್ಚು ಡಿಫ್ರೆಂಟಾಗೇ ಇದೆ. ಸೊ ಮೊದಲನೇದಾಗೆ ನಾನು ಮಳೆ ಥರದ್ದು ತೊಗೊಂಡಿದ್ದೆ. ನೀವು ಬೇಕಂತಂದರೆ ನಿಮಗೆ ಕ್ರೋಶದು ಸೂಜಿ ಇತ್ತಂದರೆ ಯೂಸ್ ಮಾಡ್ಕೊಳ್ಬೋದು, ಇಲ್ಲ ಸ್ವಲ್ಪ ದಪ್ಪ ಸೂಜಿಗಳಿದ್ದರೆ ಅದನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. ಬಟ್ ನನಗೆ ಹತ್ರ ಅವು ಯಾವುದೂ ಇರಲಿಲ್ಲ, ಹಾಗಾಗಿ ನಾನು ಅದನ್ನೇ ತೊಗೊಂಡಿದ್ದೆ. ಅದು ಏನಂದರೆ ಹೋಲ್ ಮಾಡಿರ್ತೀವಲ್ವ, ಅದು ಕ್ಲೋಸ್ ಆಗಿಬಿಡುತ್ತೆ, ಏನು ತೊಂದರೆ ಏನಿಲ್ಲ, ತುಂಬ ದೊಡ್ಡದಾಗುತ್ತೆ, ಆ ಥರ ಏನಿಲ್ಲ. ಮತ್ತು ನಾನು ಈ ಸೀರೆ ಕಾಂಬಿನೇಷನ್ 2 ಕಲರ್ಸ್ ತೊಗೊಂಡಿದ್ದೀನಿ. ಒಂದು ಪರ್ಪಲ್ಲು ಮತ್ತು ಗ್ರೀನು, ಲೈಟ್ ಗ್ರೀನಲ್ಲಿ ತೊಗೊಂಡಿದ್ದೀನಿ. ಸೀರೆ ಕಾಂಬಿನೇಷನ್ ಇರೋದ್ರಿಂದ 2 ಕಲರ್ ತೊಗೊಂಡಿದ್ದೀನಿ. ಹಾಗೆ ಈ ಸೀರೆಗೆ ಏನಂದರೆ ಇದೊಂದು ಕಲರ್ ಹಾಕೋಣ ಅಂತ ಅಂದ್ಕೊಂಡು, ಮತ್ತು ಇದಕ್ಕೆ ಒಂದು ರಿಂಗ್ ಬೀಡನ್ನು ಯೂಸ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿದೆ ಈ ಡಿಸೈನು. ಈ ಸ್ಯಾರಿಗೆ ಚೆನ್ನಾಗಿ ಸೂಟಬಲ್ ಆಗುತ್ತೆ ಅಂತ ನಾನು ಇದು ಸೆಲೆಕ್ಟ್ ಮಾಡಿಕೊಂಡೆ. ಮತ್ತು ಎಲ್ಲ ಸೀರೆಗೂ ಡಿಫ್ರೆಂಟಾಗಿ ಕುಚ್ಚು ಹಾಕೋಣ ಅಂತ ಅಂದ್ಕೊಂಡು ಈಗ ಒಂದು ಸೀರೆಗೆ ಹಾಕಿದ್ದೀನಿ, ಮತ್ತು ಇನ್ನೊಂದು ಸೀರೆಗೆ ಹಾಕಬಾರ್ದು ಅನ್ನೋ ಅದಕ್ಕೋಸ್ಕರ ಎಲ್ಲ ಸೀರೆಗಳಿಗೂ ಬೇರೆ ಡಿಫ್ರೆಂಟ್ ಹಾಕ್ತಾಯಿದ್ದೀನಿ. ಜೊತೆಗೆ ನಾನು ಕಲ್ತಂಗೆ ಆಗುತ್ತಲ್ಲ ಅನ್ನೋ ಒಂದು ಉದ್ದೇಶಕ್ಕೆ. ಇದಕ್ಕೆ ನಾನು ಮೇಯ್ನಾಗಿ ಎಷ್ಟು ತೊಗೊಂಡಿದ್ದೀನಿ ಅಂದರೆ 100 ಎಳೆ ದಾರವನ್ನು ತೊಗೊಂಡಿದ್ದೀನಿ. ಏಕೆಂದರೆ ಅದು ಹೋಲ್ ಮಾಡಿ ನಮಗೆ ಹಾಕೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ 150 ಎಳೆ ಅಂತಂದರೆ. ಹಂಗಾಗಿ ಇದಕ್ಕೆ ನಾನು 100 ಎಳೆ ತೊಗೊಂಡಿದ್ದೀನಿ. ಹಾಗೆ ಒಂದು ಕುಚ್ಚಿಂದ ಇನ್ನೊಂದು ಕುಚ್ಚಿಗೆ 1 ಇಂಚ್ ಗ್ಯಾಪ್ ತೊಗೊಂಡಿದ್ದೀನಿ. ಹಾಗೆ ಲೆಂತ್ ಕೂಡ 1 ಇಂಚಷ್ಟು ತೊಗೊಂಡಿದ್ದೀನಿ. ನಿಮಗೆ ಏನಾದರೂ ಉದ್ದ ಅನ್ನಿಸ್ತಂದರೆ ಇನ್ನೂ ಬೇಕಿದ್ದರೆ ಶಾರ್ಟ್ ಕಟ್ ಮಾಡ್ಕೊಳ್ಬೋದು. ನಿಮಗೆ ಎಷ್ಟು ಉದ್ದ ಬೇಕೋ ಅಷ್ಟುದ್ದ ಕಟ್ ಮಾಡ್ಕೊಳ್ಬೋದು. ಬಟ್ ಅಮ್ಮನಿಗೆ ಇಷ್ಟುದ್ದನೇ ಇದ್ದರೆ ಇಷ್ಟ ಅಂತ ಅಂದ್ಬಿಟ್ಟು ಅಷ್ಟುದ್ದನೇ ಬಿಟ್ಟಿದೆ. ಮತ್ತು ಐರನ್ ಮಾಡಿಕೊಂಡು ನಾವು ಕುಚ್ಚು ಹಾಕಿದ್ರೆ ಇನ್ನೂ ಕುಚ್ಚು ತುಂಬ ಚೆನ್ನಾಗಿ ಬರುತ್ತೆ. ಬಟ್ ಇವತ್ತು ಐರನ್ ಬಾಕ್ಸ್ ಸ್ವಲ್ಪ ಪ್ರಾಬ್ಲಮ್ ಇತ್ತು ಅಂತ ನಾನು ಐರನ್ ಮಾಡಿರಲಿಲ್ಲ. ಫಸ್ಟ್ ಕುಚ್ಚು ಹಾಕಿದ ಮಾತ್ರ ಸಖತ್ತಾಗಿ ಬಂದಿತ್ತು, ಅದು ಐರನ್ ಮಾಡಿದೆ. ನೀವೇನಾದರೂ ಹಾಕಬೇಕಾದ್ರೆ ಐರನ್ ಮಾಡ್ಕೊಂಡು ಹಾಕಿ. ನಾನು ಇದಕ್ಕೆ ಡಬಲ್ ಹಾಕಿದ್ದೀನಿ. ಅಂದರೆ ಅದೇ 2 ಕಲರು, ಗ್ರೀನ್ 2 ಕಲರ್, ಈ ಥರ ಡಬಲ್ ಹಾಕಿದ್ದೀನಿ. ಹೆಂಗೆ ಕಾಣಿಸುತ್ತೆ ನೋಡಬೇಕಂತ. ಎಲ್ಲ ಸೀರೆ ಆಲ್ಮೋಸ್ಟು ಇದೊಂದು ಕಲರ್ ಮ್ಯಾಚ್ ಮಾಡಿದ್ದೆ. ಇದರಲ್ಲಿ 2 ಕಲರ್ನ ಒಂದು ಸಲ ಹಾಕೋದು, ಆ ಥರ ಮಾಡಿದ್ದೀನಿ. ಇದಂತೂ ತುಂಬಾ ಚೆನ್ನಾಗಿದೆ. ಹಾಕೋದಕ್ಕೂ ಕೂಡ ತುಂಬ ಈಸಿಯಾಗಿದೆ. ಸೊ ಖಂಡಿತ ಟ್ರೈ ಮಾಡಿ. ಹಾಗೆ ಈ ಕುಚ್ಚು ಅಮ್ಮನಿಗೆ ಫಸ್ಟ್ ಟೈಮ್ ನಾನು ಸ್ಯಾರಿಗೆ ಕುಚ್ಚು ಹಾಕಿದ್ದು. ಫಸ್ಟ್ ಟೈಮ್ ಯಾವುದೂ ಅಷ್ಟೇ ಪರ್ಫೆಕ್ಟಾಗಿ ಬರೋಲ್ಲ, ನಾವು ಮಾಡ್ತಾ ಬರೋದು ಅಂಥದ್ದು. ಇದು ತುಂಬ ಚೆನ್ನಾಗಿ ಬಂದಿತ್ತು. ಆದರೆ ನಾನು ಫಸ್ಟ್ ಸ್ಯಾರಿ ಹಾಕಿದಾಗ ಹಾಫ್ ಇಂಚಿಗೆ ಹಾಕ್ಕೊಂಡಿದ್ದೆ. ಇದು ಕೂಡ 2 ಕಲರ್ ಕಾಂಬಿನೇಷನಲ್ಲಿ ತೊಗೊಂಡಿದ್ದೆ, ಗ್ರೀನು ಮತ್ತು ಯೆಲ್ಲೋ. ತುಂಬ ಚೆನ್ನಾಗಿ ಬಂದಿತ್ತು. ಬಟ್ ಫಸ್ಟ್ ಟೈಮ್ ಅಲ್ವಾ, ಐರನ್ನು ಕೂಡ ನಾನು ಮಾಡ್ಕೊಂಡಿರಲಿಲ್ಲ. ಬಟ್ ಆದರೂ ತುಂಬಾ ಚೆನ್ನಾಗಿತ್ತು. ಸೊ ಇದನ್ನು ನೀಟಾಗಿ ಮಡಚಿಟ್ಕೊಳ್ಬೇಕು. ಅಮ್ಮಂಗೆ ಅಷ್ಟು ಗೊತ್ತಿಲ್ಲ ಕ್ಯಾರಿ ಮಾಡೋದಕ್ಕೆ, ಹೆಂಗೆ ಬೇಕಂಗೆ ಮಡಚಿಟ್ಕೊಂಡಿದ್ದೆ. ನಾವು ಸೀರೆಯನ್ನು ಒಳಗಡೆ ಫೋಲ್ಡ್ ಮಾಡಬೇಕು ಕುಚ್ಚು, ಆಮೇಲೆ ನಾವು ಮಡಚಿದ್ರೆ ಕುಚ್ಚು ಹಾಗೆ ಇರುತ್ತೆ. ಈಗ ತೋರಿಸ್ತಾ ಇರೋದು ಇದು 2ನೇ ಸ್ಯಾರಿ ಕುಚ್ಚು. ಇದು ಕೂಡ 2 ಕಲರ್ ಕಾಂಬಿನೇಷನ್ ತೊಗೊಂಡಿದ್ದೀನಿ, ಒಂದು ಪಿಂಕು ಮತ್ತು ಗ್ರೀನು. ಸೊ ಇದಕ್ಕೆ ಸ್ವಲ್ಪ ಡಿಫ್ರೆಂಟಾಗಿ ಹಾಕೋಣ ಅಂತ ಅಂದ್ಬಿಟ್ಟು ಒಂದು ರಿಂಗ್ ಬರುತ್ತಲ್ಲ ಬೀಡು, ಆ ಥರ, ಮತ್ತು ರೌಂಡ್ ಕಲರ್ ಬೀಡು 2 ಉಪಯೋಗಿಸ್ಕೊಂಡು ಹಾಕೋಣ ಚೆನ್ನಾಗಿರುತ್ತೆ ಅಂದ್ಬಿಟ್ಟು 2 ಉಪಯೋಗಿಸ್ಕೊಂಡಿದ್ದೀನಿ. ಫಸ್ಟು ಈ ಥರ ನಮಗೆ ಆಲ್ಮೋಸ್ಟು ನಾನು ಸುತ್ಕೊಂಡಿದ್ರಲ್ಲಿ 2 ಕರೆಕ್ಟಾಗಿ ಸುತ್ತಕೊಂಡ್ರೆ 2 ಕರೆಕ್ಟಾಗಿ ನಮಗೆ ಸಾಕಾಗುತ್ತೆ. ಅಂದರೆ 2 ಕಲರು, 2 ಕಲರು ಒಂದು ಸೀರೆಗೆ ಕಂಪ್ಲೀಟ್ ಆಗುತ್ತೆ. ಸೊ ಮತ್ತೆ ನಾವು ಸುತ್ಕೊಂಡು ಕೂತ್ಕೊಳ್ಳೋದನ್ನ ಅಷ್ಟು ನಮಗೆ ಕೆಲಸ ಬೇಗ ಸಾಗೋಲ್ಲ. ಫಸ್ಟ್ ಎಷ್ಟು ಬೇಕು ಅಂತ ಒಂದು ಅಂದಾಜು ಗೊತ್ತಿದ್ದರೆ ಅವೆರಡು ಸುತ್ಕೊಂಡ್ಬಿಟ್ರೆ ನಮ್ಗೆ ಈಸಿಯಾಗಿ ಬೇಗ ಹಾಕ್ಕೊಂಡು ಹೋಗ್ಬಿಡ್ಬೋದು ಅನ್ನೋದಕ್ಕೋಸ್ಕರ. ಸೊ ನೋಡಿ, ನಾನು ಫಸ್ಟ್ ಒಂದು ವೀಡಿಯೋದಲ್ಲಿ ತೋರಿಸಿದ್ದೆ, ಆ ಹೋಲು ಸೈಡಿಗೆ ಬರೋ ಥರ ನಾನು ಇದು ಮಾಡಿದ್ದೆ, ಏರಿಸ್ಕೊಂಡಿದ್ದೆ. ಬಟ್ ಈ ಒಂದು ಡಿಸೈನಲ್ಲಿ ಹೋಲ್ ಇದೆಯಾ, ಅದು ಮೇಲ್ಗಡೆ ಬರೋ ರೀತಿ ನಾವು ಮಾಡ್ಕೊಳ್ಬೇಕು. ಇದು ಒಂಥರ ಡಿಫ್ರೆಂಟಾಗಿದೆ. ಸೊ ಬಿಗಿನರ್ಸಿಗೆ ಖಂಡಿತ ಅಂದರೆ ತುಂಬ ಈಸಿ ಆಗುತ್ತೆ. ಸೊ ಈಸಿಯಾಗಿರೋದ್ರಿಂದ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿರೋವಂಥದ್ದು. ಮತ್ತು ನೋಡೋಕ್ಕೂ ಕೂಡ ತುಂಬ ಕ್ಯೂಟಾಗಿ ಹೈಲೈಟಾಗಿ ಕಾಣುತ್ತೆ. ಜಸ್ಟ್ 400 ರುಪೀಸ್ ತೊಗೊಳ್ತಾರೆ ಈ ಥರ ಕುಚ್ಚು ಹಾಕೋದಕ್ಕೆ. ಸೊ ನಾವೇ ಉಳಿಸ್ದಂಗೆ ಆಗುತ್ತೆ ಇದನ್ನು ಮನೆಯಲ್ಲಿ ನಾವೇ ಹಾಕ್ಕೊಂಡ್ರೆ. ಸೊ ನೋಡಿ, ಇದಕ್ಕೆ ಮೊದಲಿಗೆ ದಾರ ಹಾಕ್ಕೊಂಡು ಇದನ್ನು ಲಾಕ್ ಮಾಡ್ಕೊಳ್ಬೇಕು. ನಾನು ಇದಕ್ಕೆ 150 ಎಳೆ ತೊಗೊಂಡಿದ್ದೀನಿ. ಏಕೆಂದರೆ ನಾವು ಇದನ್ನು ಜಸ್ಟ್ ಸೀರೆಗೆ ನಾವು ಏರಿಸೋ ಅಂಥದ್ದು.
ಲಾಕ್ ಮಾಡೋ ಅಂಥದ್ದು. ಹಂಗಾಗಿ ನಮಗೆ ದಾರನ ಹಿಂಗೆ ಹೋಲ್ ಮಾಡಿ ಹಾಕೋಕೆ ಏನು ಕಷ್ಟ ಆಗೋದಿಲ್ಲ. ಹಂಗಾಗಿ ಜಾಸ್ತಿ ಎಳೆ ತೊಗೊಂಡಷ್ಟು ಬೇಬಿ ಕುಚ್ಚುಗಳು ತುಂಬ ಕ್ಯೂಟಾಗಿ ಕಾಣಿಸುತ್ತೆ, ಸ್ಯಾರಿ ಕೂಡ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಹಾಗಾಗಿ ನಾವು ಇದಕ್ಕೆ 150 ಎಳೆ ದಾರ ತೊಗೊಂಡಿರೋವಂಥದ್ದು. ಸೊ ಅದಾದಮೇಲೆ ಈ ಥರ ನಾವು ಕಟ್ಕೊಂಡು ನಮಗೆ ಎಷ್ಟು ಉದ್ದ ಬೇಕೋ ಅಷ್ಟುದ್ದಕ್ಕೆ ಕಟ್ ಮಾಡ್ಕೊಳ್ಬೇಕು. ಸೊ ಕಟ್ ಮಾಡ್ಕೊಂಡಿದ್ದ ನಂತರ ನಾನು ಈ ಸೀರೆಗೆ 2 ಕಲರ್ನ 1 ಬೈ 1 ಹಾಕ್ಕೊಂಡಿದ್ದೀನಿ. ಅಂದರೆ ಇದೊಂದು ಕಲರ್ ಅದೊಂದು ಕಲರ್, ಇದೊಂದು ಕಲರ್ ಅದೊಂದು ಕಲರ್, ಈ ಟೈಪ್ ಹಾಕ್ಕೊಂಡಿದ್ದೀನಿ ಈ ಸೀರೆಗೆ. ಇದು ಸ್ವಲ್ಪ ಟಿಶ್ಯೂ ಸಿಲ್ಕ್ ಸೀರೆ ಥರ ಬರುತ್ತೆ. ಈ ಥರ ಒಂದು ಸಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಆಮೇಲೆ ನಾವು ಸೀರೆನ ಹಾಕ್ಕೊಂಡು ಒಂದೇ ಸಲ ನಾವು ಹಾಕ್ಕೊಂಡು ಹೋಗ್ಬೋದು. ಆವಾಗ ನಮಗೆ ತುಂಬ ಟೈಮ್ ಹಿಡಿಯೋದಿಲ್ಲ. ಈ ಕುಚ್ಚಂತೂ ತುಂಬ ಈಸಿಯಾಗಿರುತ್ತೆ. ಈ ಥರ ಒಂದು ಸಲ ಮಾಡಿ ಇಟ್ಕೊಂಡ್ಬಿಟ್ರೆ ಆಯಿತು. ಸೊ 1 ಇಂಚಿಗೆ ಒಂದು ಸಲ ನಾನು ಮೆಜರ್ಮೆಂಟ್ ಮಾಡಿ ಇದು ಮಾಡಿ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀನಿ. ಯಾಕೆ ಅಂದರೆ ನಾವೀಗ ಒಂದು ಸ್ಯಾರಿಗೆ ಒಂದು ಕಲರ್ ಸ್ಟಾರ್ಟ್ ಮಾಡಿದ್ದೀವಿ ಅಂದರೆ ಕ್ಲೋಸಿಂಗು ಅದೇ ಕಲರ್ ಬರಬೇಕು, ಆವಾಗ ಚೆನ್ನಾಗಿರುತ್ತೆ. ಅದನ್ನು ನಾವು ಫಸ್ಟ್ ಒಂದು ಸಲ ಚೆಕ್ ಮಾಡಬೇಕು ಎಷ್ಟು ಕುಚ್ಚು ಆಗುತ್ತೆ. ಇದಕ್ಕೆ ನಿಯರ್ಲಿ ನನಗೆ 40 ಕುಚ್ಚಿಡೀತು, 40-41 ಕುಚ್ಚಿಡೀತು. ಅದನ್ನು ಫಸ್ಟ್ ಎಷ್ಟು ಕುಚ್ಚಾಗುತ್ತೆ, ಯಾವ ಕಲರು ಎಷ್ಟು ಬರುತ್ತೆ, ಮತ್ತು ಸ್ಟಾರ್ಟಿಂಗು ಎಂಡಿಂಗ್ ಯಾವ್ದು ಬರುತ್ತೆ ಅದನ್ನೆಲ್ಲ ನೋಡಿಕೊಂಡು ನಾವು ಮೆಜರ್ಮೆಂಟು ಸ್ವಲ್ಪ ಒಂಚೂರು ಹೆಚ್ಚು ಕಮ್ಮಿ ಮಾಡ್ಕೊಳ್ಬೇಕು. ಏಕೆಂದರೆ ಫಸ್ಟ್ ಒಂದು ಕಲರ್ ಲಾಸ್ಟ್ ಒಂದು ಕಲರ್ ಇದ್ದರೆ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ, ಫಿನಿಶಿಂಗ್ ಅಷ್ಟು ಇರೋದಿಲ್ಲ ಅನ್ನೋದಕ್ಕೋಸ್ಕರ ಮೊದಲು ಈ ಥರ ನಾವು ಸೀರೆನ ಲಾಕ್ ಮಾಡ್ಕೊಳ್ಬೇಕು. ಲಾಕ್ ಮಾಡ್ಕೊಂಡಿದ್ದ ನಂತರ ನಾವು ಅದರಲ್ಲಿ ರಿಂಗಲ್ಲಿ ಮೇಲ್ಗಡೆ ಹೋಲ್ ಇತ್ತಲ್ವ ಅಲ್ಲಿಂದ ಹೇರಿಸ್ಕೊಳ್ಬೇಕು. ಅಲ್ಲಿಂದ ಏರಿಸ್ಕೊಂಡು ನಾವು ಒಂದು ಬೀಟ್ ಬರುತ್ತಲ್ವ, ಸೊ ಇದು ಸೈಜು ನಿಮ್ಮ ಇಷ್ಟ, ಚಿಕ್ಕದಾದರೂ ತೊಗೊಳ್ಬೋದು, ಇಷ್ಟು ದಪ್ಪ ಇರೋದಾದ್ರೂ ತೊಗೊಳ್ಬೋದು, ಇಲ್ಲ ವೈಟ್ ಮಣಿನಾದರೂ ತೊಗೊಳ್ಬೋದು. ಅಂದರೆ ಹವಳ ಥರ ಬರುತ್ತಲ್ಲ ಆ ಥರದ್ದಾದರೂ ತೊಗೊಳ್ಬೋದು, ನಿಮ್ಮ ಇಷ್ಟ, ನೀವು ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು. ಸೊ ಪ್ಯಾಟ್ರನ್ ಸೇಮ್ ಇದೇ ಥರನೇ ಇರುತ್ತೆ. ಸೊ ಇದನ್ನು ಹಾಕ್ಕೊಂಡಿದ್ದಾದಮೇಲೆ ಹಿಂದಗಡೆಯಿಂದ ದಾರ ತೊಗೊಳ್ಬೇಕು. ಹಿಂದಗಡೆಯಿಂದ ದಾರ ತೊಗೊಂಡು ಮತ್ತೆ ಹೋಲಿಂದ ಮೇಲ್ಗಡೆ ಹೋಗಿ ಲಾಕ್ ಮಾಡಬೇಕು. ಲಾಕ್ ಮಾಡಿದ ನಂತರ ನೀವು ಅದನ್ನು ಕ್ಲೀನಾಗಿ ಲಾಕ್ ಮಾಡೋದಕ್ಕೆ ನೀವು 3 ಎಳೆನಾರ ಹಾಕ್ಕೋಬೋದು, ಇಲ್ಲ 6 ಎಳೆನಾರ ರೌಂಡು ಸುತ್ಕೊಳ್ಬೋದು. ಅಂದರೆ ರೌಂಡ್ ಸುತ್ತಿದಾಗ ಏನಾಗುತ್ತೆ, ತುಂಬ ಹೈಲೈಟಾಗಿ ಕಾಣುತ್ತೆ, ಅದು ಸಿಲ್ಕ್ ಥ್ರೆಡ್ ಹೈಲೈಟಾಗಿ ಕಾಣುತ್ತೆ. ಹಂಗಾಗಿ ನಾನು ಆಲ್ಮೋಸ್ಟು 6 ಹಾಕ್ತೀನಿ ಜಾಸ್ತಿ. ಕುಚ್ಚುಗಳಲ್ಲಿ ಹಾಕಬೇಕಾದ್ರೂ ಅಷ್ಟೇ ತುಂಬ ಹೈಲೈಟಾಗಿ ಕಾಣುತ್ತೆ. ಸೊ ಇದು ಹಾಕಿ ಲಾಕ್ ಮಾಡಿಕೊಂಡ್ರೆ ಸೊ ಪರ್ಫೆಕ್ಟಾಗಿ ಕುಚ್ಚು ರೆಡಿ ಆಗುತ್ತೆ. ಸ್ಯಾರಿ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಆಲ್ಮೋಸ್ಟ್ ನನ್ನ ಸ್ಯಾರೀಸ್ಗೂ ಕೂಡ ನಾನು ಹಾಕ್ಕೊಂಡಿರೋದನ್ನ ನೆಕ್ಸ್ಟ್ ವೀಡಿಯೋಸ್ ಹಾಕ್ತೀನಿ. ಸೊ ಮಿಸ್ ಮಾಡದೆ ವೀಡಿಯೋಸ್ನ ಪೂರ್ತಿಯಾಗಿ ನೋಡಿ. ಯಾರೆಲ್ಲ ಈ ವಿಡಿಯೋ ನೋಡಿದರೆ ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ಖಂಡಿತ ನನಗೆ ಮುಖ್ಯ. ಇವೆರಡು ಸ್ಯಾರೀಲಿ ಯಾವ್ದು ಕುಚ್ಚು ನಿಮಗೆ ಇಷ್ಟ ಆಯಿತು ಅಂತ ನನಗೆ ಕಾಮೆಂಟ್ ಮಾಡಿ. ನಾವು ಒಂದು ಸ್ಯಾರಿ ಕುಚ್ಚು ಹಾಕ್ಕೊಳ್ಬೇಕು ಅಂತಂದರೆ ಒಂದು ಸಾರಿ ನಾವು ಥ್ರೆಡ್ ತೊಗೊಂಡು ಬಂದಿರ್ತೀವಲ್ಲ, ಒಂದು ಥ್ರೆಡ್ಡಲ್ಲಿ ನಾವು ಡಬಲ್ ಹಾಕ್ತೀವಿ ಅಂತಂದರೆ ಸುಮಾರು 2-3 ಸೀರೆ ಅಂತೂ ಹಾಕ್ಬೋದು. ಹಾಗೆ ಈ ಬೀಡ್ಗಳಿಗೂ ಅಷ್ಟೇ ತುಂಬ ಏನು ತೊಗೊಳೋಲ್ಲ, ಒಂದು ನಿಯರ್ಲಿ ಒಂದು 15 ಗ್ರಾಮ್ ಅಷ್ಟೇ ಬೇಕಾಗುತ್ತೆ. ಅದೇ ರಿಂಗ್ ಬೀಡ್ ಇರೋದು 15 ಗ್ರಾಮ್ ಬೇಕಾಗುತ್ತೆ, ರೌಂಡ್ ಬೀಡು ಕೂಡ ಒಂದು 15 ಗ್ರಾಮ್ ಬೇಕಾಗುತ್ತೆ. ಸೊ ಅಷ್ಟಾದರೆ ಕರೆಕ್ಟಾಗಿ ಒಂದು ಸೀರೆ ಫುಲ್ಲು ಫಿನಿಶಿಂಗ್ ಆಗುತ್ತೆ. ಸೊ ಖಂಡಿತ ಒಂದು ಸಲ ಟ್ರೈ ಮಾಡಿ. ನೀವು ಫ್ರೀ ಇದ್ದಾಗ ಯಾವಾಗಾದರೂ ಒಂದು ಸ್ಯಾರಿ ಹಾಕ್ಕೊಳ್ತಾ ಹೋದರೆ ಆರಾಮ್ಸಾಗಿ ಅದು ಅಭ್ಯಾಸ ಆಗಿಬಿಡುತ್ತೆ. 1-2 ಹಾಕೋರ್ಗೂ ಸ್ವಲ್ಪ ಕಷ್ಟ ಅನಿಸುತ್ತೆ, ಆಮೇಲೆ ನೀವೇ ಈಸಿಯಾಗಿ ಹಾಕ್ಕೊಳ್ಬೋದು. ಫ್ರೀ ಇದ್ದಾಗ ಈ ಥರ ಖಂಡಿತ ಹಾಕ್ಕೊಳ್ಳಿ, ಟ್ರೈ ಮಾಡಿ. ಸೊ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಹೊಸಬ್ರೇನಾದರೂ ವೀಡಿಯೋಸ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಂಡು ವೀಡಿಯೋ ನೋಡಿ. ಹಾಗೆ ತುಂಬ ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ. ಈ ಬ್ರೈಡಲ್ ಕುಚ್ಚು ಇವಾಗಂತೂ ಮದುವೆ ಸೀಸನ್ ಆಗಿರೋದ್ರಿಂದ ತುಂಬ ಜನಕ್ಕೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ತುಂಬ ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ. ಸೊ ಹಾಗೆ ಹೇಗೆ ಬಂದಿತ್ತು ಕುಚ್ಚು ಅನ್ನೋದನ್ನ ಕೂಡ ನನಗೆ ಕಮೆಂಟ್ ಮಾಡಿ. ನನಗೆ ಕಮೆಂಟ್ ನೋಡಿದ್ರೆ ತುಂಬ ಖುಷಿಯಾಗುತ್ತೆ. ನೆಕ್ಸ್ಟ್ ನನ್ನ ಸ್ಯಾರೀಸ್ಗಳಿಗೆ ನಾನು ಯಾವ್ಯಾವ ಕುಚ್ಚು ಹಾಕ್ಕೊಳ್ತೀನೋ ಅದು ಕೂಡ ವೀಡಿಯೋಸ್ನ ನಾನು ಮಾಡಿ ನಿಮಗೆ ಹಾಕ್ತೀನಿ. ಸೊ ಆ ಕುಚ್ಚು ಕೂಡ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.